ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಸಾವಿತ್ರಿ ಹೋಗ್ಬಿಟ್ಟು ಒಂದು ಕಪ್ ಚಹಾ ತಂಬ. ಚಾನ? ಅಯ್ಯೋ, ಆಗಲಿ ಕುಡ್ದಿರಲ್ಲ. ತುಂಬಾಲೇ. ಹಾಂ ಸರಿ. ಸೊಸಿಯ ಆಕಿ ಅಡ್ಗೆ ಮನ್ಯಾಗಿಲ್ಲ, ನಾನು ಹುಡ್ಕೊಂಬಂದೆ. ಹೌದಾ? ಮತ್ತೆಲ್ಲೋದ್ಲು? ಇಲ್ಲೇ ಯಾರು ಅಕ್ಕಪಕ್ಕದವ್ರು ಮಾತಾಡ್ತಿರ್ತಾರ. ಹೋಗು ಒಂದು ಕಪ್ ಚಹಾ ತಂಬ. ಹೌದು, ನಿನ್ನ ಮಗ ಬರಲೇ ಇಲ್ಲ ಲೇಪ. ಅದೇನೋ ಫ್ಲೈಟು ಲೇಟ್ ಆಗತ್ತಂತ್ರಿಪ್ಪ, ಅದಕ್ಕೆ ಇನ್ನೇನು ಬರ್ತಾನ ಇವತ್ತರ ನಾಳೆ ಇಲ್ಲ ಸಾಯಂಕಾಲ ಬರ್ಬೋದು ಅಂತ ಹೇಳಿದ್ ನಮ್ಮ ಮಗ. ಓ ಹೌದನ? ಸರಿ ಸರಿ ಹೋಗಿ ಚಹಾ ತಂಬ, ನಂಗೆ ಸ್ವಲ್ಪ ಹೊಲಕ್ಕೆ ಕೆಲಸ ಐತಿ, ಹೋಗಿ ಬರ್ತೇನೆ. ಹತ್ತಿರ ಹೋ ಬಂದೇನ? ಹೋಗ್ ನಿಮ್ಮ ಮಾವಗ ಒಂದು ಕಪ್ ಚಹಾ ತಂಬರೋ. ಹತ್ತಿರ ಎಷ್ಟು ಕುಡಿತೀರಿಪ್ಪ ಚಾನ? ಸುಮ್ಮನೆ ವೇಸ್ಟು. ಅದೆಲ್ಲ ಬಿಡ್ರಿ, ನಾಷ್ಟ ಮಾಡ್ಬಿಡ್ತೀರಲ್ಲ. ಏನ್ ಮಾಡಿಯೋ? ಚಪಾತಿ ಪಲಾವ್. ಏನವ ಚಪಾತಿ ಪಲಾವ? ಹ್ಞೂನ್ರಿ ಮಾವರ, ಅತ್ತಿರು ಪ್ರೆಗ್ನೆಂಟ್ ಅದಾರ ಅಂದ್ಬಿಟ್ಟು ಜನ ಎಲ್ಲ ಚಪಾತಿ ಅದೇನೋ ಹೋಳ್ಗಿ ಪಲ್ಯ ಎಷ್ಟು ಹಾಕೊಂಡ ಕಟ್ಕೊಂಬಂದಿದ್ರು. ಇನ್ನೇನು ವೇಸ್ಟ್ ಮಾಡಿ ಚೆಲ್ಲೇನ ಅದನ್ನ? ಇಲ್ಲ ತಾನೆ? ಅದಕ್ಕೆ ಇನ್ನೇನ್ರಿಪ್ಪ, ಚಪಾತಿ ಎಷ್ಟು ಹಾಕೊಂಡ್ತಾ ಇದ್ವು ಹಂಗೆ ಇದ್ವಾ. ಅಮ್ಮರ ಅಂಕರ್ ಒಂದಿಷ್ಟು ಹಾಕೊಂಡ ತೊಗೊಂಡ್ಬಂದ್ಬಿಟ್ಟಿದ್ರು. ಆಮೇಲೆ ರೊಟ್ಟಿಗೂ ತಂದಾರ, ರೊಟ್ಟಿನ ಹಾರಾಕೀನಿ, ಚಪಾತಿ ಒಂದಿಷ್ಟು ಹಾಕೊಂಡ ಅದಾವು. ಹೋಳಿಗೆ ಅದಾವ ಅಂದ್ಬಿಟ್ಟು ಎಲ್ಲರೂ ಹೋಳಿಗೆ ತಿಂದ್ಬಿಟ್ರು. ಮತ್ತು ಚಪಾತಿ ಏನು ಮಾಡ್ಬೇಕು? ಅದಕ್ಕೆ ಅವನ್ನೆಲ್ಲ ಫ್ರಿಜ್ಜಿನಾಗ ನೀಟಾಗಿ ಇಟ್ಟಿದ್ನಿ. ಏನಾಗಿಲ್ರಿ, ಅವೇನು ಸ್ವಚ್ಛ ಅದಾವು. ಆಮೇಲೆ ಮೊನ್ನೆ ವಾಸ್ತು ಬಂದಂಗೆ ಅನ್ಸ್ತಾ ಇದ್ವು. ಬಡ ತೊಗೊಂಡು ಗ್ಯಾಸಿನ ಮೇಲೆಲ್ಲ ಬಿಸಿ ಮಾಡಿ ಹಾರಾಕೀನಿ. ಅದನ್ನ ಪುಡಿ ಮಾಡಿ ಒಗ್ಗರಣೆ ಹಾಕಿ ಚಪಾತಿನ ಮಾಡ್ಕೊಡ್ತೇನೆ ರೀ. ಅದ ರೀ ಚಪಾತಿದು ಪಲಾವ್ ಹಂಗೆ ಮಾಡ್ಕೊಡ್ತೀನಿ. ಕೊತ್ತಂಬರಿ, ಕ್ಯಾರೆಟು, ಬೀನ್ಸು ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ. ಯಾಕ ಅದ್ರ ಜೊತೆನ ಸ್ವಲ್ಪ ವಿಷ ಹಾಕ್ಬಿಡು, ಸತ್ ಹೋಗ್ಬಿಡ್ತೇವಿ. ಅತ್ತಿಯರ ನೀವರಿಪ್ಪ ನಮ್ಮ ತಾಯಿ, ನೀವೇನು ಹಿಂಗೆ ಮಾತಾಡಕತ್ತೀರಿ? ಅವರು ನಮ್ಮ ಅಪ್ಪಾಜಿ, ಅದನ್ನ ಬಿಟ್ಟು ನೀವೇನು ಕೆಟ್ಟದಾಗ ಹಿಂಗೆ ಮಾತಾಡಕತ್ತೀರಲ್ಲ. ನಾನು ಒಳ್ಳೇದಕ್ಕೆ ಮಾಡಿದ್ರೆ ನೀವೇನು ಕೆಟ್ಟದಕ್ಕೆ ಮಾತಾಡಕತ್ತೀರಲ್ಲ. ಅಂದ್ರೆ ಹೋಗ್ಬಿಟ್ಟು ಚೆಲ್ಬೇಕಾಗಿತ್ತ ನಾವನ್ನ? ಇಲ್ಲ ಅಂದ್ರೆ ಚೆಲ್ಬೇಕು. ಅದನ್ನ ಬಿಟ್ಟು ಫ್ರಿಜ್ನಾಗ ಇಟ್ಟಿದ್ದೆ, ಆ ಫ್ರಿಜ್ನಾಗ ಹಾಳಾಗುತ್ತೆ ಅಂತ ಬಿಸಿ ಮಾಡಿದ್ದೆ ಅಂತ ಹೇಳ್ತೀಯ. ಸುಮ್ಮನೆ ಗ್ಯಾಸ್ ವೇಸ್ಟ್ ತಾನೆ ಅಲ್ಲಿನೂ. ಅದ್ರ ಬದಲು ಹೊಸ ಚಪಾತಿನ ಮಾಡ್ಬೋದು. ಅಯ್ಯೋ ಬಿಡ್ಲಿಪ್ಪ, ಪಾಪ ಆಕಿಗೇನು ಗೊತ್ತು, ಉಳಿಸ್ಬೇಕಂತ ಆ ಥರ ಮಾಡ್ತದು ಹುಡುಗಿ. ಮೂಗು ಒರ್ಸ್ಕೋ, ಮೂಗು ನಾನು ಗೊಣ್ಣೆ ಚಿನ್ಗಿಂದಿ ಮತ್ತೆ ಹೊಟ್ಟೆ ತುಂಬುತ್ತೆ ತಡಿ ಅಂತಂದು. ಲೇ ಸೀತಾ, ಹೋಗ್ಲಿ ಬಿಡ್ಲೆ ಪಾಪ, ಯಾಕೆ ಕಳ್ಸಾಕತಿ ಆಕಿನ? ಲಕ್ಷ್ಮಿ, ಮಹಾಲಕ್ಷ್ಮಿ, ಅವಳು ನಮ್ಮನೆ ಮಹಾಲಕ್ಷ್ಮಿ ಕಣೆ. ಓ ಮಹಾಲಕ್ಷ್ಮಿ ನಮೋ ನಮ. ಈ ನನ್ನ ಮಹಾಲಕ್ಷ್ಮಿ ನನ್ನ ಮಗಳು ಬಿಡೆ. ಏನ್ ಬಿಡೋದು? ನಿನ್ ತಲೆನ ಇಲ್ಲಿ ಹಿಡ್ಕೊಂಡ್ ಬಿಟ್ಟಕ್ಕೆ ನಾನು ಜಗ್ಗಾಡಕತ್ತೇನೆ. ನೀ ಏನಕ್ಕೆ ಹಿಡ್ಕೊಂಡು ಏನಾರು ಹೊಡ್ಯಾಕತ್ತೇನೆ? ನೀವು ಬೇರೆ ಇದ್ದನ್ನ ಹೇಳಾಕತ್ತೀನಿ. ಸುಮ್ಮನೆ ಖರ್ಚು ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಮಗ ಆರೋಗ್ಯ ಕೆಡಿಸ್ತಾ ಇದ್ದಾಳಿಕಿ. ಅಲ್ರಿ ಚಪಾತಿನ ಬಿಸಿ ಮಾಡ್ಕೊಂಡ್ರೆ ಅಷ್ಟ ಖರ್ಚಾಗತ್ತೆ ತಾನೆ. ಅದನ್ನ ಬಿಟ್ಟು ಫ್ರಿಜ್ನಾಗ ಇಟ್ಲಂತ ಅದನ್ನ ಕೆಡ್ತೈತಂತ ಮತ್ತೆ ಬಿಸಿ ಮಾಡಿದ್ಲಂತ ಮತ್ತೆ ಅದನ್ನ ಕೆಡಬಾರ್ದು ಅಂದ್ಬಿಟ್ಟು ನಮ್ಮ ಹೊಟ್ಟೆ ಗಿಡಾಕ ಅದಕ್ಕೆ ಪಲಾವ್ ಬೇರೆ ಮಾಡೋಣಂತ. ಎಂತ ಕರ್ಮರಿ ಇದು. ಅತ್ತೀರ ನೋಡು, ನಾನು ನೀನು ಹಳ್ಳಿ ಅಂತಂದ್ಬಿಟ್ಟು ಶಿಟ್ಟಿಗಾಗ್ಲಿ ಅಂದು ನಿನ್ನ ಮನಸ್ಸಿಗೆ ಬೇಜಾರ್ಲಿ ಅಂತ ಭಯಕತ್ತಿಲ್ಲ. ಅರ್ಥ ಮಾಡ್ಕೋ, ಅರ್ಥನ ಎಷ್ಟು ಇರಬೇಕು ಅಷ್ಟೇ ತಿನ್ಬೇಕು, ಎಷ್ಟು ಬಿಡಬೇಕು ಅಷ್ಟೇ ಮಾಡಬೇಕು. ಅದನ್ನ ಬಿಟ್ಟು ಅತಿಯಾಗಿ ಮಾಡೋದನ್ನು ಬೇಡ, ಅದನ್ನ ಕೆಡ್ಸೋದು ಬೇಡ. ಅದ್ರ ತಕ್ಕಂಗೆ ನಾವು ಮಾಡ್ಕೊಂಡು ಇಡಬೇಕು. ಅದನ್ನ ಬಿಟ್ಟು ಎರಡು ಜನದ್ದು ಮೂರು ತಿನ್ಸಿದ್ರೆ ಏನಾಗತ್ಲಿ ನಮ್ಮ ಆರೋಗ್ಯದ ಪರಿಸ್ಥಿತಿ? ಹೇಳು, ಇಬ್ಬರಿಗೆ ಆಗಲೇ 50 ವರ್ಷದ ಮೇಲೆ ದಾಟ ಹೋಗೋಯ್ತು. ಸ್ವಲ್ಪ ಮಸ್ತು ಅಂತ ಅಂದ್ಬಿಟ್ಟು ಹೋಗ್ಬಿಟ್ರೆ ಏನಾಗ್ತೀವಿ ನಾವು ಹೇಳು? ನನ್ಗೆ 50 ವರ್ಷ ಆಗಿಲ್ಲಪ್ಪ. ನನಗೆ ಇವತ್ತು 40-45 ವರ್ಷ ಅಷ್ಟೇನೆ. ಹರೆಯದ ಸುಮ ಬಾಲಕ ಅಲ್ಲನು? 18 ವರ್ಷದ ಹರೆಯ ಬಾಲಕ ನೀನ ಮತ್ತೆ? ಯೋಲೇ, ಹಂಗಂದ್ರ ನೀನು 50 ವರ್ಷದ ಮುರಿಕೆನ? ಏನಂದ್ರಿ? ನಾನ
ಛೇ ನಾನು 18ರ ಸುಬ್ಬ ಬಾಲೆ ಗೊತ್ತಾತನ? ನೀನಾದ್ರೆ 18, ನಾವಾದ್ರೆ 50 ಅಲ್ಲ? ನಿಮ್ಮನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ಅತ್ತಿಯರ ನಂದೇನ್ ತಪ್ಪೈತ್ರಿಪ್ಪ, ಖರ್ಚು ಜಾಸ್ತಿ ಆಗ್ಬಾರ್ದಂತ ಉಳಿಸ್ತೀನಿ ಅಷ್ಟೇ. ಗ್ಯಾಸ್ ರೇಟು ಅಷ್ಟ ಕೊಂಡ ಆಗುತ್ತೆ, ಅದನ್ನೆಲ್ಲ ಯಾರ್ರಿ ಸಂಭಾಳಿಸ್ತಾರ ನೀವು ಹೇಳಿ? ನಿಮ್ದ ರೊಕ್ಕ ಅಲ್ಲಲ್ರಿ ವೇಸ್ಟ್ ಆಗೋದು. ನಾನು ನಿಮ್ಮ ಮನಿ ಮಹಾಲಕ್ಷ್ಮಿ ಅಂದ್ರೆ ನಾನು ಲಕ್ಷ್ಮಿ ಗತೆ ರುಯ್ ಅಂತ ರೊಕ್ಕ ಎಲ್ಲ ಬಿಡ್ಬೇಕನ ಕೈಯಿಂದ? ಇಲ್ಲ ತಾನೆ, ಇದ್ದದ್ದನ್ನ ನಾನು ಕಾಯ್ದಿರಿಸ್ತೀನಿ ಅತ್ತಿಯರ. ಹೌದು, ಚಪಾತಿ ಏನಾಗ್ಯಾವು? ಯಾಕ ಎಷ್ಟೋ ಜನಕ್ಕ ಅನ್ನನೇ ಇಲ್ಲ, ಒಂದಕ್ಕೂ ಅನ್ನ ತಿನ್ನಕ್ಕೂ ನೋಡಿಲ್ಲ ಯೂಟ್ಯೂಬ್ನಾಗ ಅಲ್ಲಿ ಇಲ್ಲಿ. ಮಳೆಯಾಗ ನಿಲ್ತಾವ ಸಣ್ಣ ಹುಡುಗರು, ಅನ್ನನೇ ಇಲ್ಲ. ಅಂಥವ್ರಿಗೆಲ್ಲ ಸಹಾಯ ಮಾಡಿಬಿಟ್ಟು ನಾನೇನೋ ತಂಗಳ ಕೈನ ಪಲಾವ್ ಮಾಡಿದ್ನ್ಯಾ, ತಂಗಳ ರೊಟ್ಟಿಗೆ ಒಗ್ಗಣ್ಣೆ ಹೆಚ್ಚಿದ್ನ್ಯಾ, ಆಮೇಲೆ ಪಲಾವು ಒಗ್ಗಣ್ಣೆ ಅಂದ್ಬಿಟ್ಟು ಚಪಾತಿ ಗಿಪಾತಿ ಮಾಡಿದ್ರೆ ಅದಕ್ಕೆ ಹೆಸರಿಡ್ತೀರೇನ? ಅಂದ್ರೆ ನಾ ಏನು ವೇಸ್ಟ್ ಮಾಡಾಕತ್ತೀನ? ನೋಡು ಅದು ಹಂಗಲ್ಲ. ಪಾಪ ಹೋಗ್ಲಿ ಬಿಡ್ಲಿಪ್ಪ, ಏನೋ ಒಂದು ಮಾಡೈತಿ, ಹೋಗೋನ್ ಬಾ ತಿನ್ನೋಣ ಅದನ್ನ. ಇಂಕಿಗೆ ಸಪೋರ್ಟು ನೀವಾದ್ರಿ. ನೋಡ ನಾ ಹೇಳೋದನ್ನ ಅರ್ಥ ಮಾಡ್ಕೊ. ಚಪಾತಿ ಭಾಳ ಉಳಿದು ಬಂದ್ರೆ ಅದ್ರಾಗ ಮರ್ದಿನ ಏನಾರ ಮಾಡ್ಬಿಟ್ಟು ಇಟ್ಬಿಡು. ಅದನ್ನ ಬಿಟ್ಟು 3-4 ದಿನ ತಿಂದ್ರೆ ಅದ್ರಾಗೇನೋ ಬೂಸ್ಟು ಸುಡುಗಾಡು ಯಾವ್ದೋ ಒಂದು ಬರ್ತಲ್ಲ, ಹಂಗೆ ಬಂದು ಹೊಟ್ಟೆಗಿಟ್ಟು ಕೆಟ್ಟ ಏನು ಮಾಡೋದು ಹೇಳು? ಇರೋದ 40-50 ವರ್ಷ ನಮ್ಗೆ. ಆಮೇಲೆ ಶಿವರ್ಪಣ ಮಸ್ತು ಅಂತ ಶಿವಪ್ಪಮ್ಮೆ ಕರ್ಕೊಂಡ್ಬಿಟ್ರೆ ಆಮೇಲೆ ಯಾರು ನೀನು ಅತ್ತಿ ಮಾವ ಅಂತ ಕರ್ತಿ ಹೇಳು? ಅತ್ತಿ ನನ್ ಬಿಟ್ಟು ಹೋಗ್ಬೇಡ್ರಿ, ನನ್ ತಪ್ಪಾಗಿದ್ದು ಕ್ಷಮಿಸ್ಬಿಡ್ರಿ, ನನ್ ಬಿಟ್ಟು ಹೋಗ್ಬೇಡ್ರಿ. ಇದು ಬೇರೆ ಮುಗ್ನ ಸುಮ್ಲ ಬರಾತೈತಿ. ಎಲ್ಲ ನನ್ನ ಕರ್ಮ. ನಿನಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗೋದು. ಹೌದು, ನಾಳೆ ನನ್ನ ಮಗ ಬರ್ತಾನ, ನಾ ಬರ್ತಾನೆ, ಇವತ್ತು ಮಧ್ಯಾಹ್ನ ಬರ್ತಾನೆ, ಇವತ್ತು ಸಾಯಂಕಾಲ ಬರ್ತಾನೆ, ನನಗೆ ಗೊತ್ತಿಲ್ಲ. ಏರೋಪ್ಲೇನಿನ ಲೇಟ್ ಆಗಿತ್ತಂತ ಬರ್ತಾನೆ. ಅವನಿಗೂ ಈ ಥರ ತಂಗಳು ತಿನಿಸಿ ಹೊಟ್ಟೆ ಕೆಡಿಸ್ಕೊಳ್ಳಿ. ಹೌದಾ? ಎದು ಕಳಾಕತಿ ಯಾರು ಸತ್ತಾರ ಅಂತ ಆಕತ್ತೀನಿ. ಅದು ಅತ್ತಿಯರ ನೀ ಬೈದ್ರಲ್ಲ, ಅದಕ್ಕೆ ನನ್ನ ಕಣ್ಣಾಗ ನೀರು ಗಂಗಾ ಯಮುನಾ ನೀರು ಹಂಗೆ ಹರಿಯಾಕತ್ಬಿಟ್ಟಾವ ನೋಡ್ರಿ. ಸ್ಟಾಪ್ ಮಾಡು ಆ ಗಂಗಾ ನದಿನ, ತುಂಗಭದ್ರಾ ನದಿನ ಸ್ಟಾಪ್ ಮಾಡು. ಗಂಗಾ ತುಂಗಾನ ಸ್ಟಾಪ್ ಮಾಡು. ಬೇರೆದವ್ರಿಗೆ ನೀರು ಹೆಲ್ಪ್ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ಇಲ್ಲಿ ಕಣ್ಣಾಗ ಸುಸಾಕತ್ರ ಇಲ್ಲಿ ಯಾರು ಹಿಡ್ಕೋಬೇಕು ನೀರ್ನ? ಕಣ್ಣಲ್ಲಿ ಗಂಗಾ ತುಂಗಭದ್ರಾ ನದಿನ ಹರಿಸ್ಬೇಡ ಅಂತ ನಾನು ನದಿ ಮುಂದೆ ಹೋಗಿ ಕುತ್ಕೊಂಡು ತಾತಾ ಇರ್ತೀನಿ. ನನ್ನ ಕಣ್ಣೀರು ಹನಿಗಳು ನದಿಗೆ ಸೇರ್ಕೊಂಡು 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 ದೊಡ್ಡ ನದಿಯಾಗಿ ದೊಡ್ಡ ಸಮುದ್ರ ಆಗಿ ಜನಗಳಿಗೆ ಉಪಯೋಗ ಆಗತ್ರಿ ಅತ್ತಿಯರ ನೀರು. ಅಯ್ಯೋ ಕರ್ಮವೇ. ಅಂದ್ರೆ ಜನಗಳಿಗೆ ಸಹಾಯ ಆಗ್ಲಿ ಅಂತ ಅಂದ್ಬಿಟ್ಟು ನದಿ ಮುಂದೆ ಹೋಗಿ ಆಡ್ತಿದಿ. ನದಿ ತುಂಬಾ ಹರಿಗೈತಿ, ತುಂಗಭದ್ರಾ ನದಿ ಗತಿ ಅಲ್ಲ? ಅಯ್ಯೋ ನನ್ನ ಬುದ್ಧಿಗೆಡಿ ಸೊಸಿ, ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ಮಾಡು. ಹೋಗೋ. ಯಾಕ್ರಿ ಎತ್ತೀರೋ ಸಿಡಿ ಸಿಡಿ ಅಂತೀರಿ? ನಾಳೆ BP ಶುಗರ್ ಜಾಸ್ತಿ ಆದ್ರೆ ಶಾಂತಿ ಶಾಂತಿ ಅಂತಂದು ಉಫ್ ಉಫ್ ಅಂತ ಉಸಿರು ಹೊರಗೆ ಬಿಟ್ಟು ಆಮೇಲೆ ಉಸಿರು ಮೇಲೆ ತಗೊಂಡು ತೆಳಗ್ಬಿಡಿ, ಉಸಿರು ಮೇಲೆ ತಗೊಂಡು ತೆಳಗ್ಬಿಡಿ, ಉಸಿರು ಮೇಲೆ ತಗೊಂಡು ಶಿವರ್ಪಣ ಮಸ್ತು ಅಂತ ಮೇಲೆ ಹೋಗ್ಬಿಡಂತೀಯನ? ಶಾಂತಂ ಪಾಪಂ ಶಾಂತಂ ಪಾಪಂ ನೀವಡಿಪ್ಪ ನಮ್ಮ ತಾಯಿ ನನ್ನ ಕ್ಷಮಿಸ್ರಿಪ್ಪ. ನನಗ ಶಿಟ್ ಬರ್ಸಕ್ ಹೋಗ್ಬೇಡ, ಸುಮ್ಮನೆ ಏನಾರ ಅನ್ನಿಸ್ಕೊಳಕ್ ಹೋಗ್ಬೇಡ. ಬೆಳಗ್ಗೆನ ನನ್ನ ಮಗ ಬರ್ತಾನ ಅನ್ನೋ ಖುಷಿಯಲ್ಲಿ ನಾನಿದ್ದೀನಿ. ಈಗ ಹೋಗು, ಬಿಸಿ ಬಿಸಿದು ಏನಾದ್ರು ಚುರುತಂಗ್ ಮಾಡು. ನನ್ನ ಮಗ ಬರ್ತಾನ ತಿಂತಾನ, ಅದನ್ನ ಬಿಟ್ಟು ತಂಗಳು ದಿನ ತಿನ್ಸಿದಿ ನೀನು ಕೈ ಕಾಲ ಮುರಿದಿರ್ತೀನಿ. ಕೈ ಕಾಲು ಮುರಿತೀನಿ, ಕೈ ಕಾಲು ಮುರಿದ್ರ ನೀವು ಹಾಸ್ಪಿಟ್ಲಿಗೆ ಹಾಕ್ಬೇಕಾಗಿತ್ತು. ಆಮೇಲೆ ಸುಮ್ಮನೆ ಖರ್ಚು ನಿಮ್ಗ. ಹಾಸ್ಪಿಟ್ಲ್ ಕಡಿಮೆ ಸುಮ್ಮನೆ ಬಿಡ್ತಾನನ್ರಿ ಅವ. ಅವ ನಮ್ಮ ಮಾವನ ಮಗನ ಇಲ್ಲದಲ್ಲ, ಅದಕ್ಕೆ ಅವನು ಹಾಸ್ಪಿಟಲ್ 1-2 ಲಕ್ಷ ಖರ್ಚು ಮಾಡಿದ್ರೆ ಅವಾಗ ಏನು ಮಾಡ್ತೀರಿ? ಸರಿ ಬಿಡು, ಹೋಗು. ಹೊಟ್ಟೆ ಸದತಿ ಹೋಗು. ನಾಷ್ಟಾರ ರೊಟ್ಟಿರ ಊಟಾರ ಏನಾರ ಸುಡುಗಾಡ್ಸಿದ್ರ ಮಟ ತೊಂಬ. ಸುಡುಗಾಡ್ಸಿದ್ರ ಮಟ ತಿಂತೀರನ್ರಿ ನೀವು?
ರಾಣಿ ನಂದು ಯಾಕೆ ತಿರುಗಿ ತಿಂದು ಬೆಳಿಗ್ಗೆ ನಾನು ಹಿಪ್ಪಿ ಜಡ್ ಮಾಡ್ತೀನಿ. ಹೋಗು ನಾಷ್ಟ ಮಾಡ್ಕೊಬರೋಗು. ಅತ್ತೆ ಒಂದೇ ಕಂಡೀಷನ್ ಏನು? ನಾ ಮಾಡೋ ಚಪಾತಿ ಪಲಾವ್ನ ತಿನ್ಬೇಕು ಅಂದ್ರೆ ನಾನು ಬಿಸಿ ಬಿಸಿದು ನಾಳೆಂತ್ರ ಮಾಡ್ತೀನಿ. ಅಂದ್ರೆ ಈಗ ತಿನ್ಬಿಟ್ಟು ನಾಳೆಂತ್ರ ಬಿಸದ್ ಮಾಡ್ತೀನಿ ಅಂದ್ರೆ ಅಂದ್ರೆ ಇನ್ನೇನ್ರಿ ಅತ್ತೆಯರ ಪಲಾವ್ ಇವತ್ತ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ರಾತ್ರಿಗೆ 3 ಹೊತ್ತಾಗುತ್ತರಿಪ್ಪ. ಅದಕ್ಕೆ 3 ಹೊತ್ತು ತಿಂದು ಖಾಲಿ ಮಾಡಿದ್ರೆ ಮನೆಗೆಲ್ಲ ತಂಗಳದೆಲ್ಲ ಕರಿಯಾಗಿ ಬಿಡ್ತಾ ನಾಳೆಂತ್ರ ನೀವು ಹೇಳ್ದಂಗ ನಿಮ್ಮ ರೂಲ್ಸೇ ಫಾಲೋ ಮಾಡ್ತಿದ್ರಿ ಎತ್ತೀರ. ನಾನು ನಂಬಿರಿ ಪ್ಲೀಸ್ 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 ಎತ್ತೀರ. ಇವತ್ತು ಹೆಂಗ ಮಾಡಿ ಕಣ್ಣು ಮುಚ್ಕೊಂಡು ಚಪಾತಿ ಪಲಾವ್ನ ತಿಂದ್ಬಿಡ್ರಿ. ಇವತ್ತು ಒಂದೇ ದಿನ ರೀ ಎತ್ತೀರ. ನಾಳೆಂತ ಫ್ರೆಶ್ ಅಡಿಗೆ, ಫ್ರೆಶ್ ಮಾತುಗಳು, ಫ್ರೆಶ್ ಜೀವನ, ಫ್ರೆಶ್ ಆಗಿ ಅತ್ತಿ ಹೇಳಿದ ಮಾತನ್ನ ನಾನು ಕೇಳ್ತೀನಿ ಸೊಸೆಯಾಗಿ ಅಂತ ತಿಳ್ಕೊಡಿ ಎತ್ತೀರ. ಪ್ಲೀಸ್ ಎತ್ತೀರ ಪ್ಲೀಸ್. ಅಂತೂ ಇಂತೂ ನನ್ನ ಮಾತು ಕೇಳಾರ್ದ ಇವತ್ತು ನಾನು ಯಾರದ ಚಪಾತಿ ಪಲಾವ್ ತಿನ್ನಬೇಕನ? ಎಸ್ ರೀ ಎತ್ತೀರ ಎಸ್. ಅದಕ್ಕೇನು ಕಡಿಮೆ ಇಲ್ರಿಪ್ಪ. ಉಳ್ಳಾಗಡ್ಡಿ ಹಚ್ಚಿನಿ, ಹಸಿಮೆಣಸಿನಕಾಯಿ ಹಚ್ಚಿನಿ, ಕೊತ್ತಂಬರಿ ಹಚ್ಚಿನಿ, ಬೇಸ್ನ ಕಟ್ 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 ಮಾಡಿ ಸಣ್ಣಗ ಎಣ್ಣೆಗೆ ಫ್ರೈ ಮಾಡೀನಿ, ಕ್ಯಾರೆಟ್ ಹಾಕಿನಿ, ಎಲ್ಲ ಎಣ್ಣೆಗೆ ಫ್ರೈ ಮಾಡಿ ಏನು ಸೂಪರ್ ಆಗೈತಿ ಗೊತ್ತನ್ರಿ. ಅದೆಲ್ಲ ಮಾಡಿ ಹಾಕೇನ್ರಿಪ್ಪ. ಮೇಲೆ ಕೊತ್ತಂಬರಿ ಎಲ್ಲ ಚಂದಾಗ ಹಾಕಿ ಹಸಿ ಕೊಬ್ಬರಿ ಬಿತ್ತಲ್ರಿಪ್ಪ ಅದನ್ನು ಬೇರೆ ತುರಿದ್ಬಿಟ್ಟು ಹಾಕೇನ್ರಿಪ್ಪ. ನೀವು ತಿಂದ ನೋಡ್ರಿಪ್ಪ ಅಮೃತ ಅಮೃತವಾಗಿರುತ್ತೆ. ನಿಮ್ಗೆ ಡೌಟ್ ಬರ್ತಾ ಇದೇನ ಅಮೃತ ಏನು ಅದನ್ನ ಅಯ್ಯೋ ನನ್ನ ಸಸಿ ಮಾಡಿದ್ದೆ ನನ್ನ ಅಮೃತ ಅಂತ ತಿಂತೀರಾ. ಆ ರೀತಿ ಟೇಸ್ಟ್ ಆಗಿ ಮಾಡ್ತೀನಿ. ಪ್ಲೀಸ್ ಎತ್ತೀರ ಇದೊಂದ್ಸಲ ತಿನ್ರಿ. ನಾಳೆಂತ್ರ ನೀವು ಹೇಳ್ದಂಗ ಕೇಳ್ತೀನಿ. ಅಂದ್ರೇನ ಸೊಸೆಯ ಇವತ್ತು ನಮ್ಮ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಚಪಾತಿ ಪುಲಾವನ? ನೋಡ್ರಿ ಮಾವರ ಅನ್ನಪೂರ್ಣೇಶ್ವರನ ಕಣ್ಣಿಗೆ ಒತ್ತಿ ತಿನ್ಬೇಕ್ರಿ. ಅದು ಬಿಟ್ಟು ಹಾಳು ಮಾಡಬಾರ್ದು. ಅವೇನು ಕೆಟ್ಟಿಲ್ಲ ಬಿಟ್ಟಿಲ್ಲ ಏನು ಬೂಸ್ಟ್ ಆಗಿಲ್ಲ. ಸ್ವಚ್ಛ ಅದಾವು ಕ್ಲೀನ್ ಅದಾವು ಬೇಗ ತಿನ್ನೋರಿ. ಆಮೇಲೆ ಹೇಳ್ರಿ ಹೇಗಿದೆ ನನ್ನ ಚಪಾತಿ ಪಲಾವ್ ಅಂತ. ಸರಿ ಹಾಕೊಂಬರ್ಲಾರಿ ಅಂದ್ರೆ ಈಗ ನಾನು ಚಪಾತಿ ಪಲಾವ ತಿನ್ಬೇಕು ಅಂದ್ರೆ ನಾ ಇಷ್ಟೊತ್ತು ಹೇಳಿದ ವೇಸ್ಟ್ ಒಳಗೆ ಅದನ್ನ ನಾಳೆಗೆ ಪೋಸ್ಟ್ಪೋನ್ ಮಾಡೋಣ. ಇವತ್ತು ಚಪಾತಿ ಪಲಾವ್ನ ತಿನ್ರಿ ಪ್ಲೀಸ್.